ವೆಲ್ಕಮ್ ಬ್ಯಾಕ್. ಇನ್ನು ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಶಾಕ್ ಏನು ಅಂತ ಹೇಳಿದ್ರೆ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಆರೋಪಿ ದರ್ಶನ್? ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ಗೆ ಶಾಕ್ ಮೇಲೆ ಶಾಕ್. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ? ದರ್ಶನ್ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡುವಂತೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಸ್ಥಳಾಂತರಕ್ಕೆ ಜೈಲಾಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕಳೆದ ಬಾರಿ ಜೈಲಿನ ರಾಜ ಆತಿಥ್ಯ ಉಲ್ಲೇಖಿಸಿ ಅರ್ಜಿ ಸಲ್ಲಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ 288 ದಿನಗಳ ಕಾಲ ಜಾಮೀನಿನಲ್ಲಿ ಇದ್ದಂತಹ ನಟ ದರ್ಶನ್ ಅವರ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತು. ರದ್ದಾದ ಬಳಿಕ ನಟ ದರ್ಶನ್ ಜೈಲಿನಲ್ಲಿದ್ದಾರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಬಟ್ ಎಲ್ಲರ ಕುತೂಹಲ ಏನಿತ್ತು ಅಂತ ಹೇಳಿದ್ರೆ, ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಹೋಗ್ತಾರಾ, ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರಾ ಅಂತ ಹೇಳಿ. ಕಾರಣ ಇಷ್ಟೇ, ನಟ ದರ್ಶನ್ ಮಧ್ಯಂತರ ಬೇಲನ್ನು ಪಡೆದುಕೊಂಡಂತಹ ಸಂದರ್ಭದಲ್ಲಿ ಅಕ್ಟೋಬರ್ 30ನೇ ತಾರೀಕು 2024 ಅಕ್ಟೋಬರ್ 30 ಅವರಿಗೆ ಆರೋಗ್ಯದ ಕಾರಣಕ್ಕಾಗಿ ಬೇಲ್ ಸಿಕ್ಕಿತ್ತು. ಆಗ ಅವರು ಬಳ್ಳಾರಿ ಜೈಲಲ್ಲಿದ್ದರು. ಸೊ ಬಳ್ಳಾರಿ ಜೈಲಲ್ಲಿದ್ದಂತಹ ನಟ ದರ್ಶನ್ ಅವರು ಮಧ್ಯಂತರ ಬೇಲನ್ನು ಪಡೆದುಕೊಳ್ತಾರೆ. ಅದಾದ ನಂತರ ರೆಗ್ಯುಲರ್ ಬೇಲ್ ಕೂಡ ಸಿಗುತ್ತೆ. ಈಗ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಎಲ್ಲಿ ಹೋಗ್ತಾರೆ ಅಂತ ಹೇಳಿದಾಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸದ್ಯಕ್ಕಿದ್ದಾರೆ. ಬಟ್ ಅವರನ್ನು ಶಿಫ್ಟ್ ಮಾಡಬೇಕಿದೆ ಬೇರೆ ಕಡೆ. ಎಲ್ಲಿಗೆ? ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಅರ್ಜಿ ಸಲ್ಲಿಕೆ ಆಗಿದೆ. ಅವರನ್ನು ಸ್ಥಳಾಂತರ ಮಾಡೋದಕ್ಕೂ ಕೂಡ ಜೈಲಾಧಿಕಾರಿಗಳು ಸಿದ್ಧತೆಯನ್ನು ಆರಂಭಿಸಿದ್ದಾರಂತೆ. ಹಾಗಾದರೆ ಏನು ರೀಸನ್ ಏನು ಅಂತ ಹೇಳಿದ್ರೆ, ಈ ಹಿಂದೆ ದರ್ಶನ್ ಅವರು ಜೈಲಿನಲ್ಲಿ ಮಾಡಿಕೊಂಡಿದ್ದಂತಹ ಒಂದಿಷ್ಟು ಎಡವಟ್ಟುಗಳು. ಈಗಾಗಲೇ ಜೈಲಾಧಿಕಾರಿಗಳು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. 64ನೇ CCH ಕೋರ್ಟ್ಗೆ ಅಧಿಕಾರಿಗಳು ಆಗಮಿಸಿದ್ರು. ಆದರೆ ಅರ್ಜಿ SPP ಮೂಲಕ ಹಾಕಿಸುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಇದೇ ಕಾರಣಕ್ಕಾಗಿ ಕೋರ್ಟ್ನಿಂದ SPP ಭೇಟಿಗೆ ಅಧಿಕಾರಿಗಳು ತೆರಳಿದ್ದಾರೆ. ಆರೋಪಿಗಳು ಮೊದಲು ಇದ್ದ ಜೈಲಿಗೆ ಶಿಫ್ಟ್ ಮಾಡಲು ಮನವಿಯನ್ನ ಮಾಡ್ಕೋತಾ ಇದ್ದಾರೆ. ನೇ CCH ಕೋರ್ಟ್ಗೆ ಜೈಲಾಧಿಕಾರಿಗಳು ಬಂದಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ಈ ಆರೋಪಿಯನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು. ಕಾರಣ ಈ ಹಿಂದೆ ಅಲ್ಲೇ ಇದ್ರು, ಈಗ ಮತ್ತೆ ಅಲ್ಲಿಗೆ ಕಳಿಸಿ ಅಂತ ಹೇಳಿ. ಬಟ್ ಕೋರ್ಟ್ ಒಂದು ಸೂಚನೆ ಕೊಟ್ಟಿದೆ, SPP ಮೂಲಕ ಅರ್ಜಿಯನ್ನು ಹಾಕಿ ಅಂತ ಹೇಳಿ. ಅಂದರೆ ದರ್ಶನ್ ಪರವಾಗಿರುವಂಥ ವಕೀಲರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ದರ್ಶನ್ ಅವರನ್ನು ಏನಾದರೂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದೇ ಆದರೆ ನಮ್ಮ ವಾದವನ್ನು ಕೂಡ ಕೇಳಬೇಕು ಅಂತ, ದರ್ಶನ್ ಅವರ ವಾದವನ್ನು ಕೂಡ ಕೇಳಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ರು ಈ ಹಿಂದೆ. ಸೊ ಇದೇ ಕಾರಣಕ್ಕಿರಬಹುದು 64ನೇ CCH ಕೋರ್ಟ್ ಕೂಡ SPP ಮೂಲಕ ಅರ್ಜಿಯನ್ನು ಹಾಕಿಸಿ ಅಂತ ಹೇಳಿದ್ರು. ಅಂದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ವಾದ ಪ್ರತಿವಾದ ಆಗಬಹುದು. ಯಾಕೆ ಅಂತ ಹೇಳ್ತೀನಿ ಕೇಳಿ. SPP ಸರ್ಕಾರದ ಪರವಾಗಿ ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಸಿಂಪಲ್ ವಾದ ಇರುತ್ತೆ. ನೋಡಿ, ನಟ ದರ್ಶನ್ ಅವರು ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದಿಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡಿದ್ದರು. ಒಂದಿಷ್ಟು ಅವರಿಗೆ ವಿಶೇಷವಾದ ಸೌಲಭ್ಯಗಳು ಸಿಕ್ಕಿತ್ತು, ಫೋನ್ ಸಿಕ್ಕಿತ್ತು, ವಿಡಿಯೋ ಕಾಲಲ್ಲಿ ಒಂದಿಷ್ಟು ಮಂದಿಯನ್ನು ಮಾತನಾಡ್ತಾ ಇದ್ರು, ಚೇರ್ ಸಿಕ್ಕಿತ್ತು, ರೌಡಿ ಶೀಟರ್ಗಳ ಜೊತೆ ಕಾಣಿಸ್ಕೊಂಡಿದ್ರು, ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಸ್ ವೈರಲ್ ಆಗಿತ್ತು. ಸೊ ಇವರು ಪ್ರಭಾವಿಗಳಾಗಿದ್ದಾರೆ, ಹೀಗಾಗಿ ಅವರನ್ನು ಶಿಫ್ಟ್ ಮಾಡಿ ಅಂತ ವಾದವನ್ನು ಮಂಡಿಸಬಹುದು.